ಕಣಿವೆಯ ಹೃದಯದಲ್ಲಿ ರತ್ನದಂತೆ ಹೊಳೆಯುವ ದಾಲ್ ಸರೋವರ, ಶ್ರೀನಗರದ ಹೆಮ್ಮೆ, ಕಾವ್ಯದಲ್ಲಿ ಅರಳುವ ಚುಕ್ಕಿಗಳಂತೆ ದೋಣಿಗಳು, ನಿಧಾನವಾಗಿ ಚಲಿಸುವ ಶಾಂತಿಯ ತಾಣ, ಪ್ರಕೃತಿಯ ಮಡಿಲಲ್ಲಿ ಮನಸ್ಸಿಗೆ ಮುದ ನೀಡುವ ಜಾಗ, ಕಮಲದ ಹೂವುಗಳು, ನೀರಿನ ಮೇಲೆ ನಗುವ ಬಣ್ಣ ಬಣ್ಣದ ಪಕ್ಷಿಗಳು, ಹಾಡಿನಲ್ಲಿ ತೇಲುವ ದೂರದಲ್ಲಿ ಪರ್ವತಗಳು, ನೀಲಿ ಆಕಾಶಕ್ಕೆ ಮುತ್ತಿಡುವ ದಾಲ್ ಸರೋವರ ಸೌಂದರ್ಯದ ಸಿರಿ, ಕಣ್ಣಿಗೆ ಹಬ್ಬ ಉಣಿಸುವ ತಾಣ, ಪ್ರವಾಸಿಗರ ಸ್ವರ್ಗ, ಕಲಾವಿದರ ಕನಸು. ದಾಲ್ ಸರೋವರ ಕಾಶ್ಮೀರದ ಉಸಿರು, ಜೀವನದ ಸ್ಪಂದನ, ಇತಿಹಾಸದ ಸಾಕ್ಷಿ, ಸಂಸ್ಕೃತಿಯ ಪ್ರತೀಕ. ದಾಲ್ ಸರೋವರ ನಮ್ಮೆಲ್ಲರ ಹೆಮ್ಮೆ, ಕಾಶ್ಮೀರದ ಕೀರ್ತಿ ಪತಾಕೆ. ನೋಡಿ, ಇಲ್ಲಿ ಒಂಥರ ಹಾಲು ಹಾಕೋದಕ್ಕೆ ಹೊಸ ರೀತಿ, ಮನೆ ಮನೆಗೂ ಈ ಥರ ಕುದುರೆಯಲ್ಲಿ ಹೋಗ್ತಾರೆ. ಕುದುರೆಯಲ್ಲಿ ಹೋಗ್ಬಿಟ್ಟು ಹಿಂದ್ಗಡೆ ಫುಲ್ಲು ಹಾಲಿರುತ್ತೆ. ಮನೆಗೆ, ಹೋಟೆಲ್ಗೆ, ಅಂಗಡಿಗೆ ಎಲ್ಲದಕ್ಕೂ ಹಾಲು ಹಾಕ್ತಾರೆ. ಈಗ ನಾವು ಬಂದಿದ್ದೀವಿ ಘಾಟ್ ನಂಬರ್ 11ಕ್ಕೆ. ಯಾಕೆ ಅಂದರೆ ಜಗತ್ ಪ್ರಸಿದ್ಧ ಶಿಖಾರ ರೈಡ್ ಮಾಡೋದಕ್ಕೆ. ಸಖತ್ತಾಗಿರುತ್ತೆ ಎಕ್ಸ್ಪೀರಿಯೆನ್ಸು, ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀರಿ. ಗುಲ್ಬಾಯಿ ಇದರ ಜೊತೆಗೆ ನಮ್ಮ ಶಿಖಾರ ಡ್ರೈವರ್ ಇಲ್ಲಿದ್ದಾರೆ. ಅಸ್ಸಲಾಂ ವಲೈಕುಮ್. ಚಲೆ ಇವಾಗ ಶಿಖಾರ ಬೋಟ್ ಹತ್ತುತ್ತಾ ಇದ್ದೀನಿ. ಸಖತ್ತಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ಅಯ್ಯೋ, ಆರಾಮ್ಸೆ. ಓಕೆ ಭಾಯ್. ಒಬ್ಬನೇ ಕೂತಿದ್ದೀನಿ ರೀ ಗುರು. ಹನಿಮೂನ್ ಡೆಸ್ಟಿನೇಷನ್ನು ಕಾಶ್ಮೀರು, ಸೋಲೋ ಡೆಸ್ಟಿನೇಷನ್ ಅಲ್ಲ. ಈ ಥರ ಶಿಖರ ರೈಡಲ್ಲಿ ಪಕ್ಕಾ ಸುಂದರವಾದ ಬೆಡಗಿ ಇರಬೇಕು, ಆವಾಗಲೇ ಮಜಾ. ಆದರೂ ಗ್ಲೋಬಲ್ ಕನ್ನಡಿಗರೇ, ಎಲ್ಲ ಕಡೆ ಹಳದಿ ಕೆಂಪು ನೋಡಿ ಬಹಳ ಖುಷಿ ಆಗ್ತಾಯಿದೆ. ಶಿಖರ ರೈಡ್ ಹೇಗೆ ಮಾಡಬೇಕು, ಎಷ್ಟು ಖರ್ಚಾಗುತ್ತೆ, ಪ್ರತಿಯೊಂದು ತೋರಿಸ್ತೀನಿ. ಆಹಾ, ನೋಡಿ ಇಲ್ಲಿ ಸಂಜೆ ಸಮಯದಲ್ಲಿ ಶಿಖರ ರೈಡ್ ಮಾಡಿದ್ರೆ ಬಹಳ ಚೆನ್ನಾಗಿರುತ್ತೆ. ಯಾಕಂದರೆ ಸೂರ್ಯಾಸ್ತವನ್ನು ಎಂಜಾಯ್ ಮಾಡ್ಬೋದು. ಬೆಳಗಿನ ಜಾವದಲ್ಲೂ ಕೂಡ ಸೂರ್ಯ ಉದಯ ಸಮಯದಲ್ಲೂ ಚೆನ್ನಾಗಿರುತ್ತೆ. ಈ ಎರಡು ಸಮಯ ಅತ್ಯುತ್ತಮ. ಮಧ್ಯಾಹ್ನದ ಹೊತ್ತೆಲ್ಲ ಅಷ್ಟೊಂದು ವಿಸಿಬಿಲಿಟಿ ಚೆನ್ನಾಗಿರಲ್ಲ ಬೆಟ್ಟ ಗುಡ್ಡಗಳದು. ನೋಡಿ ಎಷ್ಟು ಚೆನ್ನಾಗಿದೆ ಶಿಖರಗಳು, ಕಲರ್ಫುಲ್ಲಾಗಿದೆ. ಸುಮಾರು ಜನ ಒಟ್ಟಿಗೆ ಹೋಗ್ಬೋದು. ನೋಡಿ, ಇಲ್ಲಿ ಇಬ್ಬರು ಕೂತ್ಕೋಬೋದು, ಇಲ್ಲೊಂದು 2-3 ಜನ ಕೂತ್ಕೋಬೋದು. ಬ್ಯಾಲೆನ್ಸ್ ಮಾಡಿ ಕೂತ್ಕೋಬೇಕು. ಧನ್ಯವಾದ, ಥ್ಯಾಂಕ್ ಯು. ಎಲ್ಲರೂ ಏನಾದ್ರು ಮಾರಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ನೋಡಿ, ಗೊತ್ತಾ ಇರ್ತಾರೆ ಹಿಂಗೆಲ್ಲ ಬಂದು. चाचा से पूछो, चाचा से. इधर नहीं, बाद में ना चाचा. बाद में. ಬಾಯ್. ಓಕೆ ಬಾಯ್. ಹಮ್ಕೋ ಚಾಚಾ, ಈಗ ನಮ್ಮ ಚಾಚಾ ಇದ್ದಾರಲ್ಲ, ಅವ್ರು ಹೇಳ್ತಾರೆ ಎಲ್ಲಿ ಕಾಫಿ ಕುಡಿಬೇಕು, ಎಲ್ಲಿ ಏನು ಮಾಡಬೇಕು ಅಂತ. ಅಲ್ಲಿ ಮಾತ್ರ ನಾನು ಮಾಡೋದು. ಸೊ ಇಲ್ಲಿ ನೋಡಿ, ಇಲ್ಲಿ ಫೋಟೋಗ್ರಫಿ, ಇಲ್ಲೇ ಫೋಟೋಗ್ರಫಿಗೆ ಬಂದಿದ್ದಾರೆ ಜನಗಳು. ಸೊ ಫೋಟೋ खींचते हो? मैं खुद फोटोग्राफर हूँ, मैं आपका खिंचाऊंगा. क्या पहना हूँ अभी? मैं आपके ज़्यादा कश्मीरी पहना हूँ अभी. ನೋಡಿ, ಈ ಥರ ಎಲ್ಲ ಫೋಟೋಸ್ ಎಲ್ಲ ಮಾಡ್ತಾರಂತೆ. ನೈ ಬಾಯ್, ಥ್ಯಾಂಕ್ ಯು ಸೊ ಮಚ್. ತೋ ಈಗೇನಂದರೆ ಎಲ್ಲರೂ ಏನಾದ್ರು ಒಂದು ಮಾರ್ತಾ ಇರ್ತಾರೆ ಇಲ್ಲಿ. ಚೆನ್ನಾಗಿರುತ್ತೆ ಈ ಎಕ್ಸ್ಪೀರಿಯೆನ್ಸ್, ನೋಡೋಣ. ಸೊ ಚಾಚಾ ಅಲ್ಲಿ ಕೂತಿದ್ದಾರೆ. ಚಾಚಾ ಈ ಸೈಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಸೈಡ್ ಏನಪ್ಪ ಅಂದರೆ ಇಲ್ಲೆಲ್ಲ ಹೌಸ್ ಬೋಟ್ಗಳಿರುತ್ತೆ. ಇದು booking.com ಅಲ್ಲಿ ಕೂಡ ನಿಮ್ಗೆ ಅವೈಲೇಬಲ್ ಇದೆ. ಈ ಹೌಸ್ ಬೋಟಲ್ಲಿ ಆರಾಮಾಗಿ ನೀವು ಉಳಿಬೋದು. ಇದಕ್ಕೆ ಎಂಟ್ರೆನ್ಸು ಇದರ ಹಿಂಭಾಗದಿಂದ ಇರುತ್ತೆ, ಅಂದರೆ ಭೂಮಿ ಮೇಲಿಂದ ಇದಕ್ಕೆ ಎಂಟ್ರೆನ್ಸ್ ಇರುತ್ತೆ. ಇದರೊಳಗೆ ನಿಮಗೆ ಊಟ ತಿಂಡಿ ಎಲ್ಲ ತರಿಸ್ಕೊಡ್ತಾರೆ, ಪ್ರತಿಯೊಂದು ಮಾಡ್ತಾರೆ. ಈ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ. ಸೊ ನೀವೇ ಬುಕ್ ಮಾಡ್ಕೊಳ್ಳಿ. ಇದರಲ್ಲೂ ಬೇರೆ ಬೇರೆ ಕ್ಯಾಟಗರೀಸ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಕಪ್ಪಲ್ಲು ಹೇಗೆ ಆರಾಮಾಗಿ ಚಿಲ್ ಮಾಡ್ತಾ ಹೋಗ್ತಾ ಇದ್ದಾರೆ. ಕಪಲ್ಸ್ಗೆ ಒಳ್ಳೆ ಜಾಗ. ಬೆಳಗ್ಗೆ ನಿಮಗೆ ಶಂಕರಾಚಾರ್ಯದ ದೇವಸ್ಥಾನ ತೋರಿಸ್ನಲ್ಲ, ಅದೇನೇ ಅದು. ಬಹಳ ಒಳ್ಳೆ ಇನಿಷಿಯೇಟಿವು. ಇಲ್ಲಿ ಯಾವುದೇ ರೀತಿಯ ಮೋಟರ್ ಬೋಟನ್ನು ಬಳಕೆ ಮಾಡಿದಿರೋದು. ಇದರಿಂದ ಇಂಧನ ಕೂಡ ಉಪಯೋಗ ಆಗಲ್ಲ. ಹಾಗೆ ಕಾರ್ಬನ್ ಫುಟ್ ಪ್ರಿಂಟ್ ನಾವೆಲ್ಲ ಬಿಡ್ತಾ ಇದ್ದೀವಿ ಜಗತ್ತಿನ ಮೇಲೆ, ಅದು ಕೂಡ ಅವಾಯ್ಡ್ ಆಗುತ್ತೆ. ಪೊಲ್ಯೂಷನ್ ಇಲ್ದಿರೋದ್ರಿಂದ ನೀರು ಕೂಡ ತಿಳಿಯಾಗಿ ಚೆನ್ನಾಗಿ ಇರುತ್ತೆ. ಇಲ್ಲಿ ಇನ್ನೊಬ್ಬರು ಬ್ರದರು ಖಾವಾ ಮಾಡ್ತಾ ಇದ್ದಾರೆ.
ಹಾಟ್ ಚಾಕ್ಲೇಟ್ ಖಾವಾ ಮಾಡೋದಕ್ಕೆ ಬೇಕಾದಷ್ಟು ಜನಗಳು ಕಾಯ್ತಾ ಇದ್ದಾರೆ. ಇಲ್ಲಿ ಏನು ನಡೀತದೆ ಅಂದರೆ, ಯಾಕೆ ಕೆಲವರೆಲ್ಲ ಬಂದು ಯೂಟ್ಯೂಬರ್ ಅಂದ ತಕ್ಷಣ ಎದುರ್ಕೊಂಡು ಓಡೋಗ್ತಾರೆ ಅಂದರೆ, ಇಲ್ಲಿ ಇಲ್ಲೀಗಲ್ ಜಂಪ್ಸು, ಸುಳ್ಳು ಹೇಳೋದು, ಸ್ಕ್ಯಾಮ್ಗಳೆಲ್ಲ ನಡೀತಾ ಇದೆ. ಇಲ್ಲೀಗಲ್ ಜಂಪ್ಸ್ ಅಂದರೆ ಯಾವುದೋ ಕಲ್ಲು ಅದು ಇದು ಮಾರೋದು, ಸುಳ್ಳು ಹೇಳ್ಕೊಂಡು ಇದು ರೂಬಿ ಅದು ಇದು ಅಂತ. ಮತ್ತು ಇನ್ನೂ ಸಾಕಷ್ಟು ಏನೋ ಇಲ್ಲೀಗಲ್ ಐಟಮ್ಸ್ ಎಲ್ಲ ಮಾರ್ತಾ ಇದ್ದಾರೆ ಇಲ್ಲಿ. ಅದಕ್ಕೋಸ್ಕರ ಯೂಟ್ಯೂಬರು ಕ್ಯಾಮ್ರಾ ಲೈವ್ ಅಂದರೆ ಎದುರ್ಕೊಂಡು ನಮ್ಮನ್ನು ತೋರಿಸ್ಬಿಡಿ ಅಂತ ಎದುರ್ಕೋತಾ ಇದ್ದಾರೆ. ಸೊ ತಪ್ಪು ಮಾಡದೇ ಇರೋರು, ಅದು ಟೂರಿಸ್ಟ್ ಪ್ಲೇಸಲ್ಲಿ ಕ್ಯಾಮ್ರಾಗೆ ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಯಾಕೆಂದರೆ ನಾವು ಬಂದಿರೋದು ಪ್ರಮೋಟ್ ಮಾಡೋದಕ್ಕೆ ಆ್ಯಸ್ ಎ ಯೂಟ್ಯೂಬರ್ ಆಗಲಿ, ಅಥವಾ ಬಿಡಿ ಯೂಟ್ಯೂಬರ್ ಅಂತ ಬಿಟ್ಟಾಕಿ, ಈಗ ನಾರ್ಮಲ್ ಪರ್ಸನ್ ಕೂಡ ಈ ಥರ ಸೆಲ್ಫಿ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ನಾನು ಮುಂಚೆ ಹಂಗೆ ಓಡಾಡ್ತಾ ಇದ್ದಲ್ವ, ಸುಮ್ಮನೆ ವೀಡಿಯೋ ಮಾಡೋದು ನನಗೊಂದು ಇಷ್ಟ, ಡಾಕ್ಯುಮೆಂಟ್ ಮಾಡೋದು. ಹಾಂ ನೋಡಿ ಇಲ್ಲಿ. ಓಕೆ ಥ್ಯಾಂಕ್ ಯು ಅಭಿ ಖಾಲಿಯಾ, ಬಹುತ್ ಅಚ್ಚಾ ಶಾಪ್ ಹೈ ಆಪ್ಕಾ. ನೋಡಿ ಇಲ್ಲಿ ಇದ್ರೊಳಗೇ ಹಣ್ಣಿನ ಅಂಗಡಿ ನೋಡಿ. ಅಭಿ ಆಪ್ ಕ್ಯಾ ಬೇಚ್ ರೇ ಹೋ? ಸ್ವೀಟ್ ಕಾರ್ನ್. ವಾವ್, ವೆರಿ ಗುಡ್. ಸ್ವೀಟ್ ಕಾರ್ನ್ ಮಾರ್ತಾ ಇದ್ದಾರೆ. ಏನು ಬೇಕು ಎಲ್ಲ ಸಿಗುತ್ತೆ ರೀ ಇಲ್ಲೇ. ನೋಡಿ ಅಲ್ಲಿ ಫ್ರೂಟ್ಸ್ ಮಾರ್ತಾ ಇದ್ದಾರೆ. ಹಾಂ, ಘಾಟ್ ನಂಬರ್ 1 ಘಾಟ್ ನಂಬರ್ 15 ದಾಲ್ ಲೇಕನ್ನು ಗೋಲ್ಡನ್ ಲೇಕ್ ಅಂತ ಕರೀತಾರೆ. ಯಾಕೆಂದರೆ ಸಂಜೆ ಹೊತ್ತು ಅಥವಾ ಬೆಳಗಿನ ಹೊತ್ತು ಸೂರ್ಯನ ಕಿರಣ ಇದ್ರ ಮೇಲೆ ಬಿದ್ದಾಗ ಸಂಪೂರ್ಣವಾಗಿ ಒಂದು ಚಿನ್ನದ ರೂಪದಲ್ಲಿ ಈ ಒಂದು ಲೇಕು ಕಾಣುತ್ತೆ. ಅದಕ್ಕೆ ಗೋಲ್ಡನ್ ಲೇಕ್ ಅಂತ ಕರೀತಾರೆ. ನೈಸ್. ಪೆಹಲೆ ಕ್ಯಾ ಕರ್ತೈತೆ, ಮುಂಚೆ ರೈತರಾಗಿರಂತೆ, ಇವಾಗ ದಾಲ್ ಲೇಕಲ್ಲಿ ಈ ಬೋಟನ್ನು ನಡೆಸ್ತಾ ಇದ್ದಾರಂತೆ 10 ವರ್ಷದಿಂದ. ನನಗೆ ಈ ಬೋಟ್ ರೈಡ್ ಮಾಡಬೇಕಾದ್ರೆ ವಿಯೆನ್ನಾ ನೆನಪಾಗ್ತದೆ. ಇಡೀ ಒಂದು ಊರು ನಗರ ನೀರಿನ ಮೇಲೆ ಕಟ್ಟಿದಾರಲ್ಲ, ಇಟಲಿ ದೇಶದಲ್ಲಿರುವಂತಹ ವಿಯೆನ್ನಾ ನಗರದ ನೆನಪಾಗ್ತಾಯಿದೆ. ಅಲ್ಲೂ ಕೂಡ ಇದೇ ಒಂದು ವಾತಾವರಣ. ಬಹಳ ಚಿಕ್ಕದಾದ ನ್ಯಾರೋ ನದಿಯ ಒಳಗೆ ಹೋಗ್ತೀವಿ. ಆದರೆ ಇಲ್ಲಿ ಬಹಳ ಅಗಲವಾದ 23 ಕಿಲೋಮೀಟರ್ ವಿಸ್ತೀರ್ಣದ ಈ ಸರೋವರದ ಮೇಲೆ ಹೋಗೋದು ಪ್ರತಿಯೊಬ್ಬರ ಕನಸು. ಕಾಶ್ಮೀರಿಗೆ ಬರಬೇಕು, ದಾಲ್ ಲೇಕ್ ಮೇಲೆ ಓಡಾಡಬೇಕು ಅಂತ ಬಹಳ ವರ್ಷಗಳಿಂದ ಅನ್ಕೋತಾ ಇದ್ದೆ. ಆ್ಯಕ್ಚುಲಿ ಇವಾಗ ನನಸಾಗ್ತಾ ಇರೋದಕ್ಕೆ ಆ ನಂಬಿಕೆನೇ ಬರ್ತಾಯಿಲ್ಲ, ಇದು ನನಸ ಗೊತ್ತಾಗ್ತಾ ಇಲ್ಲ. ಬಲಭಾಗದಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಫ್ಲೋಟಿಂಗ್ ಪೋಸ್ಟ್ ಆಫೀಸು. ನೀರಿನ ಮೇಲೆ ನಿಂತಿರುವಂತಹ ಭಾರತೀಯ ಅಂಚೆ ಆಫೀಸು. ಅಲ್ಲಿ ನೋಡ್ಬೋದು ನೀವು, ಬೋರ್ಡ್ ಇದೆ, ದಲ್ ಲೇಕ್ ಫ್ಲೋಟಿಂಗ್ ಪೋಸ್ಟ್ ಆಫೀಸ್. ಇನ್ನೊಂದು ಬಹಳ ಆಶ್ಚರ್ಯಕರವಾದ ವಿಚಾರ ಏನಪ್ಪ ಅಂದರೆ, ಈ ದಾಲ್ ಲೇಕ್ ಒಳಗೆ 14 ಹಳ್ಳಿಗಳಿವೆ. ಈ 14 ಹಳ್ಳಿಗಳಿಗೆ ಜನ ಹೇಗೆ ಹೋಗಿ ಬರ್ತಾರೆ ಅಂದರೆ, ಈಗ ನೋಡಿ ಇಲ್ಲಿ ಇದು ಶಿಕಾರ, ಇದು ಬೇರೆ. ಅಲ್ಲಿ ನೋಡಿ ಚಿಕ್ಕ ಬೋಟ್ ಕಾಣಿಸ್ತಾ ಇದೆಯಾ, ಆ ಥರ ಚಿಕ್ಕ ಬೋಟ್ಗಳ ಮೂಲಕ ಇವ್ರುಗಳು ಓಡಾಡ್ತಾರೆ. ಈಗ ನಮ್ಮ ಹತ್ರ ಎಲ್ಲ 2 ವೀಲರ್ ಇರುತ್ತಲ್ಲ, ಅದೇ ಥರ ಇವ್ರ ಹತ್ರ ಈ ಥರ ಬೋಟ್ಗಳಿರುತ್ತೆ. ಈ ಬೋಟಿನ ಮೂಲಕ ಇವರು ತಮ್ಮ ಹಳ್ಳಿಗಳಿಗೆ, ತಮ್ಮ ಮನೆಗಳಿಗೆ ವಾಪಸ್ ಹೋಗ್ತಾರೆ. ಸೊ ಸಾಧ್ಯವಾದರೆ ಅದಕ್ಕೂ ಹೋಗೋ ಆಸೆ ಇದೆ. ಅದಕ್ಕೆ ಪ್ರಾಬಬ್ಲಿ ಚಿಕ್ಕ ಬೋಟ್ ಮೂಲಕ ಯಾರನ್ನೋ ಡೀಲ್ ಮಾಡಿಕೊಂಡು ಹಳ್ಳಿ ಒಳಗೆ ಹೋಗಬೇಕು. ಟ್ರೈ ಮಾಡೋಣ, ಕೇಳೋಣ ಚಾಚಾನ ಏನಾದ್ರು ಆಪರ್ಚುನಿಟಿ ಸಿಗುತ್ತಾ ಆ ಥರ ಹೋಗೋದಕ್ಕೆ ಅಂತ. ಲೆಟಸ್ ಸಿ. ನೋಡಿ ಇವರೆಲ್ಲ ಸ್ಕ್ಯಾಮ್ ಮಾಡ್ತಿರೋದು. ಈ ಥರ ಏನೋ ಕಲ್ಲು ಮಾರ್ತೀವಿ, ಮಣ್ಣು ಮಾರ್ತೀವಿ ಅಂದ್ಬಿಟ್ಟು ಸೂಟ್ ಕೇಸ್ ಒಳಗೆಲ್ಲ ಏನೇನೋ ಇಟ್ಕೊಂಡು ಮೋಸ ಮಾಡ್ತಾರೆ ಜನಗಳಿಗೆ. ಬಟ್ ಎನಿವೇಸ್, ಅವ್ರವ್ರ ಜೀವನ ಅವ್ರವ್ರಿಗೆ ಹುಷಾರು, ಸ್ಕ್ಯಾಮಿಗೆ ಬೀಳಬೇಡಿ. ಇಲ್ಲಿ ನೋಡಿ ಮೋಮೋ ಮಾಡ್ತಾಯಿದ್ದಾರೆ. ಈ ಜಾಗದಲ್ಲಿ ಮೋಮೋ, ಇವರು ಇನ್ನೇನೋ ಮಾಡ್ತಾಯಿದ್ದಾರೆ. ಎಲ್ಲೆಲ್ಲೂ ಶಿಕಾರ, ಅಲ್ಲಿ ಶಿಕಾರ, ಇಲ್ಲಿ ಶಿಕಾರ. ನೋಡಿ ಎಷ್ಟು ಜನಗಳು ಸಂಜೆ ಹೊತ್ತು ಈ ರೈಡನ್ನು ತಗೊಳ್ತಾ ಇದ್ದಾರೆ ಅಂತ. ಒಳಗೆ ಬಾರ್ಬಿಕ್ಯೂ ಕೂಡ ನಿಮಗೆ ಮಾಡಿಕೊಡ್ತಾರೆ. ನೋಡಿ ಅಲ್ಲಿ ಸಿದ್ದಿಕ್ ಬಾರ್ಬಿಕ್ಯೂನ ಮಾಡಿ ನಿಮಗೆ ಇಲ್ಲೇ ಬಿಸಿ ಕೊಡ್ತಾರೆ. ಎಷ್ಟು ಈ ಥರ ಬೋಟ್ಗಳಿದೆ ಅಂತ ಚಾಚಾನ ಕೇಳ್ತಾ ಇದ್ದೆ. ಒಟ್ಟು 3000ಕ್ಕೂ ಅಧಿಕವಾದ ಬೋಟ್ಗಳಿದೆಯಂತೆ. ನೋಡಿ ಇಲ್ಲಿ ಬಂದ್ವಿ, ಸೆಂಟರ್ ಆಫ್ ದಾಲ್ ಲೇಕು, ಸುತ್ತಲೂ ಅದ್ಭುತವಾದ ಮೌಂಟೇನು. ಆ ಮೌಂಟೇನ್ ಮಧ್ಯೆ ಇರುವಂತಹ ಈ ಒಂದು ಸರೋವರ. ನಾವು ರೀಚ್ ಆಗಿದ್ದೀವಿ ದಾಲ್ ಲೇಕನ್ನು ಅತ್ಯಂತ ಆಳವಾದ ಜಾಗಕ್ಕೆ, ಸೆಂಟರ್ ಆಫ್ ದಾಲ್ ಲೇಕು. ಇಲ್ಲಿ ಬಹಳ ಆಳ ಇದೆಯಂತೆ, ಗೊತ್ತಾಗ್ತಾ ಇದೆ, ಒಂಥರ ಎಳೀತಾ ಇದೆ ಬೋಟು ಕೆಳಗಡೆ ಕಡೆಗೆ. ಮತ್ತು ಒಂಚೂರು ವೇವ್ಸು ಜಾಸ್ತಿ ಇದೆ ಇಲ್ಲಿ. ಈ ಕಡೆ ವಾಲ್ಕೊಂಬಿಟ್ಟಿದ್ದೀವಿ ಹಿಂಗೆ.
1990ನೇ ಇಸ್ವಿಯಲ್ಲಿ ಕಡೆ ಬಾರಿ ದಾಲ್ ಲೇಕು ಸಂಪೂರ್ಣವಾಗಿ ಫ್ರೀಸ್ ಆಗಿತ್ತಂತೆ. ಆವಾಗ ಇದ್ರ ಮೇಲೆ ಕಬಡ್ಡಿ ಆಡಿ, ಫುಟ್ಬಾಲ್ ಆಡಿ, ಕ್ರಿಕೆಟ್ ಆಡಿ ಇಲ್ಲಿಯ ಜನಗಳು ಸಿಕ್ಕಾಪಟ್ಟೆ ಮನೋರಂಜನೆ ಪಡೆದಿದ್ರಂತೆ. ಆ ಥರ ಸಮಯ ಮತ್ತಾವತ್ತೂ ಬಂದಿಲ್ಲ ಅಂತ ಚಾಚಾ ಹೇಳ್ತಿದ್ದಾರೆ. 3 ಫೀಟು ಸ್ನೋ ಬೀಳಬೇಕಂತೆ, ಅದು ಡಿಸೆಂಬರಿಂದ ಜಾನ್ವರಿ ಒಳಗೆ. ಅವಾಗ ಬಿದ್ದರೆ ಇಡೀ ಲೇಕು ಫ್ರೀಸ್ ಆಗಿಬಿಡುತ್ತಂತೆ. ಸೊ ಇವಾಗ ಕ್ಲೈಮೇಟ್ ಚೇಂಜು, ವಾತಾವರಣದ ಆ ಕಡೆ ಈ ಕಡೆ ಆಗಿ 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 ದಾಲ್ ಲೇಕು ಫ್ರೀಸ್ ಆಗ್ತಾ ಇಲ್ವಂತೆ. ಆಲ್ಮೋಸ್ಟ್ ಎಷ್ಟು ವರ್ಷ, 25 + 35 ವರ್ಷ ಆಗಿದೆ ದಾಲ್ ಲೇಕ್ ಫ್ರೀಸ್ ಆಗಿ. ಮಂಗೋಲಿಯಲ್ಲಿ ನೋಡಿದ್ದೀನಲ್ಲ, ಎಂಥ ಅತ್ಯದ್ಭುತವಾದ ನೋಟ. ಒಂದು ಸರೋವರ ಫ್ರೀಸ್ ಆದಾಗ ಅದರ ಮೇಲೆ ಫೆಸ್ಟಿವಲ್ ಮಾಡ್ತಾರೆ, ಅದರ ಮೇಲೆ ಏನೇನೇನೋ ಮಾಡ್ತಾರೆ ಆ್ಯಕ್ಟಿವಿಟೀಸು. ಆ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಮಂಗೋಲಿಯಾ ಸೀರೀಸ್ ನೋಡಿ, ರಷ್ಯಾ ಸೀರೀಸ್ ನೋಡಿ, ನಿಮ್ಮೆಲ್ರಿಗೂ ಬಹಳ ಇಷ್ಟ ಆಗುತ್ತೆ. ಇಲ್ಲಿ ನೋಡಿ, ಚಾಚನ್ ಮನೆ ಇಲ್ಲಿಂದ 2.5 ಗಂಟೆ ಬೋಟಲ್ಲಿ ಹೋಗ್ಬೇಕಂತೆ. ಕೌನ್ ಸಾ ಬೋಟ್ ಮೇ ಜಾತೆ ಹೋ ಆಪ್? तो हर दिन आपको उधर से आना है 1.5 घंटा और वापस जाना है 1.5 घंटा. ಈಗ ನಮ್ಮಲ್ಲಿ ನಾವು ಎಲ್ಲ ಯೋಚನೆ ಮಾಡ್ತೀವಲ್ಲ, ಟ್ರಾಫಿಕಲ್ಲಿ ಬರಬೇಕು, ಬೆಂಗಳೂರಲ್ಲಿ ಸಿಲ್ಕ್ ಬೋರ್ಡ್ ಜಂಕ್ಷನಲ್ಲಿ ಸಿಗಾಕೊಂಬಿಟ್ರೆ ಹಿಂಗೆ, ಮಾರ್ತಳ್ಳಿಲಿ ಸಿಕ್ಕಾಬಿಟ್ಟೆ ಟ್ರಾಫಿಕ್ಕು, ವರ್ಕ್ ಫ್ರಮ್ ಹೋಮ್ ಇದ್ದರೆ ಬೆಟ್ರು ಅಂತ. ಅದೇ ಥರ ಪಾಪ ಇವ್ರಿಗೂ ರೀ. ಬಟ್ ಒಂದೇ ಒಂದು ವ್ಯತ್ಯಾಸ ಏನಂದರೆ, ಇವರಿಗೆ ವಾತಾವರಣ, ಆಕ್ಸಿಜನ್ ಚೆನ್ನಾಗಿದೆ, ನಮ್ಗದು ಚೆನ್ನಾಗಿಲ್ಲ. ಅದು ಬಿಟ್ಟರೆ ಇವ್ರಿಗೂ ಒಳಗೆಲ್ಲ ಹೋಗಿ ಟ್ರಾವೆಲ್ ಮಾಡ್ಕೊಂಡು ಇಲ್ಲಿ ಬರಬೇಕಂತ. ಯಪ್ಪ. ಈಗ ಎದುರುಗಡೆ ನೋಡ್ತಾ ಇದ್ದೀರಾ ಫ್ಲೋಟಿಂಗ್ ಹೋಟೆಲ್. ಸೊ ಇಲ್ಲಿ ಈ ಒಂದು ಹೋಟೆಲಲ್ಲಿ ನೀವು ಅದ್ಭುತವಾದ ಊಟ ತಿಂಡಿಗಳನ್ನು ಮಾಡ್ಬೋದು. ನೋಡಿ, ದೊಡ್ಡ ಬೋಟು, ಮ್ಯಾಗಿ ತಿನ್ಬೋದು ಮೇಯ್ನ್ ಎಲ್ಲದಕ್ಕಿಂತ. ಆಹಾ, ನೋಡಿ ಹೆಂಗಿದೆ ಅಂತ. ವಾ 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 ಎಲ್ಲ ಸಿಗುತ್ತಂತಿಲ್ಲಿ ನೋಡಿ, ಎಲ್ಲ ಇದೆ. ಮಸಾಲ ಮ್ಯಾಗಿ, ಕಾಶ್ಮೀರಿ ಪಲಾವ್, ವೆಜ್ ಬಿರಿಯಾನಿ. फ्लोटिंग रेस्टोरेंट है ना ये, इधर ही लेना है हमको खावा. ಸೊ ಇವಾಗ ಇಲ್ಲಿ ನಾವು ಖಾವಾ ಕುಡಿತೀವಿ. ಒಂದು ಫಸ್ಟ್ ಸ್ಟಾಪ್ ಸನ್ಸೆಟ್ ನೋಡ್ರಿ ಹೆಂಗಿದೆ ಅಂತ, ಹೆಂಗೆ ಕಾಣಿಸ್ತಾ ಇದೆ ಇಲ್ಲಿಂದ. ನಮಸ್ಕಾರ, ಖಾವಾ ಪಿಲಾವ್ ಭಾಯ್. बढ़िया आलमंड वॉलनट, केशनट, सेफ्रॉन, चाय पत्ती, रोज पत्ती सब कुछ मिलता है उसमें. वाओ, पिलाओ सर को भी हम. हाँ नहीं, खाना कुछ भी नहीं चाहिए, अभी खाना हो गया. पनीर पकौड़ा नहीं, कोई फ्राइड फूड नहीं खाते हम, हेल्दी लोग हैं. क्या बनाओ सर? खावा कौन सा वाला कावा सर? उधर चाचा, चाचा बोलते हैं. चाचा बोलो. हमारे फ्रेंड है हमारा चाचा, उनकी बात ही हम सुनते हैं, किसी का बात नहीं सुनते हम. कौन सा कावा पीना है सर? दूध वाला है बिना दूध? बिना दूध नहीं, बिना दूध. बिना दूध. और शक्कर नहीं डालना. सर जी, हमारा कावा सुपर से भी ऊपर है, पियो. आ? बढ़िया है हमारा कावा. ತುಂಬ ಹೊತ್ತು ಕಾದ ನಂತರ ಬಿಸಿ ಬಿಸಿ ಮ್ಯಾಗಿ ಬರ್ತಾ ಇದೆ, ಚಿಲ್ಲಿ ಚೀಸ್ ಮ್ಯಾಗಿ. ಇವೆಲ್ಲ ಇಲ್ಲೇ ಬಾರಿಸ್ಕೊಂಬಿಡೋಣ. ಇವಾಗ ಇಲ್ಲಿ ತಿನ್ನೋಕ್ಕೆ ಟೈಮ್ ಇಲ್ಲ, ತಿನ್ಕೊಂಡು ಮುಂದೆ ಹೋಗ್ಬಿಡ್ತೀವಿ. ಓಕೆ ಭಾಯ್, हम इसको इधर ही ले लेंगे और ये भी ले लेंगे. प्लेट ले लो वापस. ಬಿಸಿ ಬಿಸಿ ಮ್ಯಾಗಿ ಶಿಕಾರ ರೈಡ್ನಲ್ಲಿ ಚೆನ್ನಾಗಿರುತ್ತೆ. ಈ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ನೀವು. ಬಿಸಿ ಬಿಸಿ ಮ್ಯಾಗಿ ತಿನ್ನೋ ಮಜಾನೇ ಬೇರೆ. नहीं हो गया, ಥ್ಯಾಂಕ್ ಯು. ಮಿಷನ್ ಕಾಶ್ಮೀರ್ ಪಿಕ್ಚರ್ ಇದೆಯಲ್ಲ, ಹೃತಿಕ್ ರೋಷನು ಸಂಜಯ್ ದತ್ತು ಪ್ರೀತಿ ಜಿಂತದ್ದು, ಅದು ಇಲ್ಲೇ ಶೂಟಿಂಗ್ ಆಗಿರೋದು. ಮತ್ತು ಇಲ್ಲಿ ಗುಂಗು ಬುಂಬುರು ಬುಂಬುರು ಅಂತ ಒಂದು ಸಾಂಗ್ ಇದೆಯಲ್ಲ, ಶ್ಯಾಮ ರಂಗ ಬುಂಬುರು, ಅದು ಇಲ್ಲಿ ಶೂಟಿಂಗ್ ಮಾಡಿರೋದು. ಚಾಚಂಗೆ ಎಲ್ಲ ಇನ್ಫಾರ್ಮೇಷನ್ ಸಕಲಾಗಿ ಗೊತ್ತು. ನೋಡಿ, ಈ ಮ್ಯಾಗಿಗೆ ಇವ್ರು ತೊಗೊಂಡು ರೇಟು 155 ರೂಪಾಯಿ. 155 ರೂಪಾಯಿ, 10 ರೂಪಾಯಿ ಮ್ಯಾಗಿ, 10 ರೂಪಾಯಿ ಚೀಸ್ ಸ್ಲೈಸು. ಆದರೆ ತೊಗೊಂಡಿದ್ದು 40-60, ಆಲ್ಮೋಸ್ಟ್ ನೆನೆಸ್ಕೊಳ್ಳೋಕ್ಕಾಗಲ್ಲ. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಯೋಚನೆ ಮಾಡಿ, ಇದರಲ್ಲಿ ಅಷ್ಟು ಪ್ರಾಫಿಟ್ ಮಾಡ್ತಾರೆ ಇದರಲ್ಲಿ. ಸೊ ಇದು ಅವಶ್ಯಕತೆ ಇಲ್ಲ. ಬಟ್ ಏನಂದರೆ ಬಡ್ಜೆಟಲ್ಲಿದ್ದರೆ ಮಾಡೋಕ್ಕೆ ಹೋಗ್ಬೇಡಿ. ನಾನು ಬಡ್ಜೆಟಲ್ಲೇ ಇರೋದು. ಬಟ್ ಏನಂದರೆ ಒಂದೇ ಒಂದಾದ್ರೂ ಬಿಸಿ ಬಿಸಿಯಾಗಿ ನಾನು ತಿನ್ನೋಣ ಅನಿಸ್ತು, ಅದಕ್ಕೋಸ್ಕರ ತೊಗೊಂಡೆ. ಖಾವಾ ತೊಗೊಂಡೆ. ಖಾವಾ ಚೆನ್ನಾಗಿರಲಿಲ್ಲ ಆನೆಸ್ಟ್ಲಿ. ಆಚೆ ಕಡೆ ಚೆನ್ನಾಗಿತ್ತು, ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಸೊ ವರ್ತ್ ಇಟ್ ಅಲ್ಲ ಅಷ್ಟೊಂದೇನೋ. ಬಟ್ ಸ್ಟಿಲ್ 1-2 ಟ್ರೈ ಮಾಡ್ಬೋದು, ಇಲ್ಲ ದುಡ್ಡು ವೇಸ್ಟ್ ಮಾಡಬೇಡಿ.
ಸೊ ಐಡಿಯಲಿ ಈ ಒಂದು ರೈಡ್ ಮಾಡಬೇಕು ಅನ್ನಿಸಿದ್ರೆ 3 ಗಂಟೆ ಮಧ್ಯಾಹ್ನ ಅಥವಾ 4 ಗಂಟೆ ಮ್ಯಾಕ್ಸಿಮಮ್ಮು, ಅದಕ್ಕಿಂತ ಲೇಟ್ ಮಾಡಬೇಡಿ, ಅಷ್ಟರೊಳಗೆ ಬಂದು ಮಾಡಿ. ಅದಾದಮೇಲೆ ಫುಲ್ ಕತ್ಲಾಗ್ಬಿಟ್ರೆ ಚಳಿನೂ ಜಾಸ್ತಿ ಆಗ್ಬಿಡುತ್ತೆ. ಹಾಂ ಬಾಯ್, ಇಲ್ಲಿಂದ ಫ್ಲೋಟಿಂಗ್ ಮಾರ್ಕೆಟ್ ಶುರು. ಸೊ ಇದು ಫ್ಲೋಟಿಂಗ್ ಬಟ್ಟೆ ಅಂಗಡಿ, ಬೇರೆ ಬೇರೆ ರೀತಿಯ ಅಂಗಡಿಗಳು ಆ ಕಡೆ ಈ ಕಡೆ ಇಲ್ಲಿಂದ ಶುರುವಾಗುತ್ತೆ. ಏನಾದರೂ ಶಾಪಿಂಗ್ ಮಾಡ್ಬೋದು. ಬಟ್ ಏನಂದರೆ ಓವರ್ ಪ್ರೈಸ್ಡ್ ಮಾಡಿರ್ತಾರೆ, ನೀರಿನ ಮೇಲೆ ಮಾಡಿದ್ದೀವಿ ಅನ್ನೋ ಒಂದು ಗರ್ವದಲ್ಲಿ. ಇಲ್ಲೊಂದು ಹೋಟ್ಲಿದೆ, ಈ ಹೋಟ್ಲು ಮುಂಚೆ ಜನರಿಗೆ ಸಿಗ್ತಾಯಿತ್ತಂತೆ, ಹೋಟೆಲ್ ಲಾ ಏನೋ ಇದೆ, ಹೇಳ್ತೀನಿ. ಇವಾಗ ಇದನ್ನು CRPF ತೊಗೊಂಬಿಟ್ಟಿದ್ದಾರಂತೆ, ಲೀಸ್ ಹಾಕ್ಕೊಂಡ್ಬಿಟ್ಟಿದ್ದಾರೆ. ನೋಡಿ CRPFದು ನೀವು ನೋಡ್ಬೋದು, ಎಲ್ಲ ಬೋಟ್ಗಳನ್ನು ಅದ್ರ ಮುಂದೆ ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬೋಟಲ್ಲಿ ಸೆಕ್ಯೂರಿಟಿಗೆ ಓಡಾಡ್ತಾ ಇರ್ತಾರೆ ಇವರು. ಇಲ್ಲೊಂದು ಬೆಟಾಲಿಯನ್ ಇದೆ 144. ನೋಡಿ ಕಾಶ್ಮೀರಿ ಫ್ಲವರ್ಸು, ಲಿಲ್ಲಿ ಎಲ್ಲ ಮಾರ್ತಾ ಇದ್ದಾರೆ ಇವರು ಇಲ್ಲಿ ಬೋಟಲ್ಲಿ. ಎಷ್ಟು ಚೆನ್ನಾಗಿದೆ, ಎಲ್ಲ ರೀತಿ ಅಂಗಡಿ ಇದೆ ಇಲ್ಲಿ. ಮೋಸ್ಟ್ಲಿ ಇಲ್ಲಿ ಅಷ್ಟೊಂದು ಆಳ ಇಲ್ಲ ಅನಿಸುತ್ತೆ. ಆಳ ಇಲ್ದಿರೋ ರೀಸನ್ಗೆ ಇಲ್ಲಿ ಮೇಲ್ಗಡೆ ಒಂದು ವುಡನ್ ಬೋರ್ಡ್ ಥರ ಹಾಕಿ ಕೆಳಗಡೆ ಅದಕ್ಕೆ ಬೇಕಾಗಿರೋ ಸಪೋರ್ಟ್ ಕೊಟ್ಬಿಟ್ಟು ಅದ್ರ ಮೇಲೆ ಅಂಗಡಿಗಳನ್ನು ಮಾಡ್ಕೊಂಡಿದ್ದಾರೆ. ಅಂಗಡಿಗಳ ಮಧ್ಯ ಒಂದು ಹಳ್ಳಿ ಇದೆ ನೋಡಿ, ಇದರಲ್ಲಿ ನೀರಿನ ಮೇಲೆ ಕಟ್ಟಿರುವಂತಹ ಮನೆಗಳನ್ನು ನೀವು ನೋಡ್ಬೋದು. ಹಾಂ, ಯೂನಿಯನ್ ವಾಲೆ. ಇಲ್ಲೂ ಅಷ್ಟೇ, ಬೋಟೆಲ್ಲ ಯೂನಿಯನ್ ಅವ್ರದ್ದು. ಈ ಥರ ಇದ್ರ ಮೇಲೇ ಇಲ್ಲೇ ಫಾರ್ಮಿಂಗ್ ಮಾಡ್ತಾರಂತೆ ನೋಡಿ, ನೀರಿನ ಮೇಲೆ ಒಂಚೂರು ಮಣ್ಣಿನ ಹಾಕ್ಕೊಂಡು. ಹೌದು, ಹಿಂದ್ಗಡೆ ದೊಡ್ಡ ಹಳ್ಳಿ. ಯಪ್ಪ ಹೆಂಗೆ ಓಡಾಡೋಡಿದ್ರು ಇದಕ್ಕೆ, ಈ ಹಳ್ಳಿಗೆ ದಾರಿ. ಈಗ ನಾವು ಹೋಗೋ ಬೋಟೆಲ್ಲ ಇದ್ರೊಳಗೆ ಹೋಗಲ್ಲ, ಈ ಕಡೆ ಮಾತ್ರ. ಹಳ್ಳಿಗಳಿಗೆ ಹೋಗಬೇಕು ಅಂದರೆ ಇದ್ರೊಳಗೆ ಹೋಗೋದು. ಸೊ ಇವರಿಗೆಲ್ಲ ಈ ಥರ ಬೋಟ್ ಡ್ರೈವರ್ಸ್ಗೆ 10,000 ರೂಪಾಯಿ ಸಂಬಳ ಕೊಡ್ತಾರಂತೆ. ಅದು ಬಿಟ್ಟು ಬರೋರು ಟಿಪ್ಸ್ ಕೊಟ್ಟರೆ ಅದು ಎಕ್ಸ್ಟ್ರಾ. ಇಲ್ಲಿಂದ ಫೇಮಸ್ ಮೀನಾ ಬಜಾರ್ ಸ್ಟಾರ್ಟು. ಅದೇ ಸೇಮ್ ಮೀನಾ ಬಜಾರ್ ಅಂದರೆ ಫುಲ್ ಏನೇನು ಬೇಕೋ ಶಾಪಿಂಗ್ ಮಾಡ್ಕೊಳ್ಳೋದು ಅಷ್ಟೇ. ನಿಮಗೆ ಗೊತ್ತು, ನನಗೆ ಶಾಪಿಂಗಲ್ಲೆಲ್ಲ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಆದರೆ ಈ ಶಿಕಾರ, ಈ ಬೋಟನ್ನು ಹೇಗೆ ತಯಾರು ಮಾಡ್ತಾರೆ ಆ ಒಂದು ಜಾಗ ಇಲ್ಲಿ ಕಂಡು ಬಂತು, ಅದನ್ನು ತೋರಿಸ್ತೀನಿ ನಿಮಗೆ. ಅದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಚಾಚಾ ನಮ್ಮನ್ನ ಒಂದು ಸ್ಟಾಪ್ ಕೊಟ್ಟಿದ್ದಾರೆ, ಪಿಟ್ ಸ್ಟಾಪು. ಈ ಪಿಟ್ ಸ್ಟಾಪ್ಗೆ ಕಾರಣ ಶಿಕಾರ ಫ್ಯಾಕ್ಟ್ರಿ, ರೆಹಮಾನ್ ನಜಾರ್ ಅವ್ರದ್ದು. ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತ ಈ ಜಾಗ. ಇಲ್ಲಿ ನಾವೆಲ್ಲ ಬೋಟಲ್ಲಿ ಓಡಾಡಿದ್ರೆ ಇಷ್ಟೊತ್ತು, ಈ ಬೋಟನ್ನು ಮಾಡುವಂತಹ ಜಾಗ. ವಾ 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 ಎಷ್ಟು ಸಕ್ಕತ್ತಾಗಿದೆ ನೋಡ್ರಿ. ಪ್ಯೂರ್ ಮರದಲ್ಲಿ ಮಾಡ್ತಾ ಇದ್ದಾರೆ, ಕೈ ಕೆಲಸ ಗೊತ್ತಾಗ್ತಾ ಇದೆ. भाई शिकारा बना रहे हो या सिर्फ अभी? हाँ भैया ना शिकारा बना हाँ? आपके लिए हम वेट कर रहे थे, आप काम निकलेगा। बहुत अच्छा है. मैं बैंगलोर से हूँ, फर्स्ट टाइम. बिसी काइस्ता है, सिक्का बड़े चली है. भाई कैसे बनाते हो, एक बार बोलोगे मुझे? ಸರ್ ಹೇ ಹೆಂಗೆ ಮಾಡ್ತೀರಾ ಅಂತ ಕೇಳಿದ್ರೆ ಕೈಯಲ್ಲಿ ಮಾಡ್ತೀವಿ ಅಂತ ಕಾಮಿಡಿ ಮಾಡ್ತಾರೆ. ಸರ್ ವಿಚ್ ಟೂಲ್ಸ್ ಯು ಯೂಸ್? नहीं नहीं, मैं मुझे देखना है, बैठना नहीं है. हाँ, एक्सपर्ट यही है, सर है. हाँ, ओके ओके. कितना दिन लगता है एक बनाने में? हाँ, 15 दिन, 15 ದಿವಸ ಬೇಕು ಒಂದು ಬೋಟ್ ಮಾಡೋದಕ್ಕೆ. ಓಕೆ ಓಕೆ. ನೋಡಿ ಸಕ್ಕತ್ತಾಗಿದೆ, ಎಷ್ಟು ಕಷ್ಟ. कितने लोग बनाते हैं एक शिकारा को? एक ही हाँ, 4 लोग. हाँ 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 हाँ, बहुत अच्छा लगा, धन्यवाद ब्रो. आपका नाम क्या है? मेहरान. आप भी बनाते हो? हाँ भाई. आप भी बनाते हो? चलाता हो? ओके ओके, ऑल द बेस्ट. मेरा 300,000, 3 लाख के ऊपर. ಚೆನ್ನಾಗಿತ್ತು ಈ ಶಿಕಾರ. ಅಂದರೆ ಇಲ್ಲಿ ಮಾಡೋದನ್ನು ನೋಡ್ಬೋದು. ಗ್ಲೋಬಲ್ ಕನ್ನಡಿಗ
ಗ್ಲೋಬಲ್ ಕನ್ನಡಿಗ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೋಡಿ ಕಾಶ್ಮೀರ್ सब्सक्राइब करना ನೋಡಿ ಮೈ ಫಸ್ಟ್ ಕಾಶ್ಮೀರಿ ಸಬ್ಸ್ಕ್ರೈಬರ್. ಇಂಟರ್ನೆಟ್ ಹೇಗಿದೆ ಕಾಶ್ಮೀರಲ್ಲಿ ಅಂತ ಇಲ್ಲೇ ಗೊತ್ತಾಗುತ್ತೆ. ಫೋನ್ ಪೇ भी कर देना मुझे भाई. कोई बात नहीं कितना चाहिए भी बताओ. हाँ बहुत सारा प्यार और खावा. हाँ सर नेट स्लो चल रहा है. कोई प्रॉब्लम नहीं. ग्लोबल ಕನ್ನಡಿಗ ಬಂತು ನಮ್ಮ ಚಾನಲ್ ಬಂತು. हमारा नेटवर्क थोड़ा स्लो आ रहा है सर. कोई प्रॉब्लम नहीं. आप सब्सक्राइब कर देना. बहुत अच्छा लगा. आपका फ्यूचर के लिए ऑल द बेस्ट. टेक केयर. ಈ ಥರ ವಿಷಯಗಳನ್ನ ನೋಡೋದಕ್ಕೆ ಬಹಳ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಲೈಫಲ್ಲಿ. ಹೇಗೆ ಮಾಡ್ತಾರೆ, ಅದು ಹೇಗೆ ಆಗುತ್ತೆ ನೋಡಿ. ಇದು ಬೋಟ್ ಓಡಿಸೋದಕ್ಕೆ ಬೇಕಾಗಿರೋದು. ರಾತ್ರಿ ಆಯಿತು, ಬ್ಲ್ಯಾಂಕೆಟ್ ಇಟ್ಕೋತಾರೆ ಎಲ್ಲರೂ. ನಾನು ಬ್ಲ್ಯಾಂಕೆಟ್ ತೊಗೋತೀನಿ. ಬ್ಲ್ಯಾಂಕೆಟ್ ಹೇ ಮೇರೆ ಲಿವಿ. ಕಾಶ್ಮೀರಲ್ಲಿ ಚಳಿ ಜಾಸ್ತಿ ಆದರೆ ಏನು ಮಾಡಬೇಕು? ಶಿಕಾರ ರೈಡಲ್ಲಿ ಈ ಥರ ಬ್ಲ್ಯಾಂಕೆಟ್ ಹಾಕ್ಕೊಂಡು ಗಡ 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 ನಡಗಬೇಕು ನೋಡಿ. ಮೇಲಿಂದ ಕೆಳಗಡೆವರೆಗೂ ಬ್ಲ್ಯಾಂಕೆಟ್ ಹಾಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಗೊತ್ತೇ ಇರಲಿಲ್ಲ ಐಡಿಯಾ. ಚಾಚಾನೂ ಹೇಳಲಿಲ್ಲ. ಅದಾದಮೇಲೆ ಬೇರೆಯವ್ರು ನೋಡಿದೆ, ಆವಾಗ ಗೊತ್ತಾಯಿತು. ಹೋಗ್ತಾ ಹೋಗ್ತಾ ರಾತ್ರಿ ಜಾಸ್ತಿ ಆಗ್ತಾ ಹೋಗುತ್ತೆ ಚಳಿ ನೋಡಿ. ಇವರೆಲ್ಲ ಹಳ್ಳಿಗೆ ಹೋಗ್ತಾಯಿದ್ದಾರೆ ವಾಪಸ್ಸು ಶಿಕಾರದ ಮೂಲಕ. ಬೋಟ್ ರೈಡ್ ಮುಗಿಸ್ಕೊಂಡು ಬಂದ್ವಿ. ಇಲ್ಲೊಂದು ಲೋಕಲ್ ಚಾಯ್ ಶಾಪಲ್ಲಿ ಒಂದು ಟೀ ಕುಡಿದು ಹೊರಡ್ತೀವಿ. ಸಂಜೆ ಹೊತ್ತು ಕಾಶ್ಮೀರಲ್ಲಿ ನೈಟ್ ಲೈಫ್ಗೆ ಕಾಶ್ಮೀರಲ್ಲಿ ಏನು ಮಾಡಬೇಕು? ಬೇರೆ ಎಲ್ಲೂ ನಿಮಗೇನೋ ನೈಟ್ ಲೈಫ್ ಸಿಗಲ್ಲ. ಶ್ರೀನಗರದಲ್ಲಿ ಒಂದು ಚಿಕ್ಕ ವಾಕ್ ತೊಗೋಬೋದು, ಸ್ಟ್ರೀಟ್ ಫುಡ್ ತಿನ್ಬೋದು. ಹಾಗೆ ಇದೊಂದು ವುಡನ್ ಬ್ರಿಡ್ಜ್ ಅಂತ ಇದೆ. ಆ ವುಡನ್ ಬ್ರಿಡ್ಜ್ ಮೇಲೆ ಕಾಫಿ ಶಾಪ್ಗಳಿದೆ, ಸಾಕಷ್ಟು ಚಿಲ್ಔಟ್ ಮಾಡುವಂತಹ ಜಾಗ ಇದೆ. ಆರಾಮಾಗಿ ಒಂದು ವಾಕ್ ಮಾಡಿಕೊಂಡು ಏನಾದ್ರು ತಿಂಡಿ ತಿನ್ಕೊಂಡು ಮನೆಗೆ ಹೋಗಿ ಪಾಚ್ಕೋಬೋದು. ಯಾಕಂದರೆ ಸಿಕ್ಕಾಬಿಟ್ಟೆ ಚಳಿ ಇರುತ್ತೆ. ಜಾಸ್ತಿ ಹೊತ್ತು ಆಚೆ ಇರೋಕ್ಕಾಗಲ್ಲ. ಆದ್ದರಿಂದ ಆದಷ್ಟು ಬೇಗ ಬೆಚ್ಚಗಿರೋದೇನಾದ್ರು ಕುಡ್ಕೊಂಡು ಫ್ಲಾಸ್ಕಲ್ಲಿ ಬಿಸಿನೀರು ಹಾಕ್ಕೊಂಡು ಹೋಟ್ಲಲ್ಲಿ ಚಿಲ್ ಮಾಡೋದು ಬಿಟ್ಟರು. ಆದರೂ ಚಳಿ ಇಷ್ಟ ಇರೋರು ಒಂಚೂರು ವಾಕಿಂಗ್ ಮಾಡ್ಕೊಂಡು ಆರಾಮಾಗಿರ್ಬೋದು. ಈ ವುಡನ್ ಬ್ರಿಡ್ಜ್ ಚೆನ್ನಾಗಿದೆ, ವಿಸಿಟ್ ಮಾಡಿ. ನಿನ್ನ ನೋಡಿದ ಮೊದಲ ನೋಟಕ್ಕೆ ನಾ ಸೋತು ಬಿದ್ದೆ. ಅಂದಿನ ದಿನದಿಂದಲೇ ನಿನ್ನಲ್ಲಿ ನಾ ಕಳೆದು ಹೋದೆ. ನಿನ್ನ ಆ ನೋಟಕ್ಕೆ ನನ್ನ ಕಣ್ಣು ಸಿಲುಕಿದಂತಾಗಿದೆ. ಯಾರಿಗೂ ಸೋಲದ ಮನಸ್ಸು ಇಂದು ನಿನಗಾಗಿ ಸೋತಿದೆ. ಅದನ್ನು ನಿನಗೆ ಹೇಗೆ ಹೇಳಲಿ ಎಂದು ತಿಳಿಯದಾಗಿದೆ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮುಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನದವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನ ವೇಷ, ಹಸುರಿನ ಕಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ನಾವಿದ್ದೀವಿ ಪ್ರತಿಷ್ಠಿತ ಲಾಲ್ ಚೌಕ್ನಲ್ಲಿ. ಮೋದಿಜಿಯವರು ಬಹಳ ವರ್ಷಗಳಿಂದ ಇಲ್ಲಿ ಬಂದು ಇಲ್ಲಿಯ ಗಲಾಟೆಗಳಲ್ಲಿ, ಇಲ್ಲಿಯ ಸಮಸ್ಯೆಗಳ ಮಧ್ಯೆ ಬಂದು ಒಂದು ದೊಡ್ಡ ಹೋರಾಟ ನಡೆಸಿದರು. ಹಾಗೆ ಸಾಕಷ್ಟು, ಅಂದರೆ ಕಾಶ್ಮೀರಲ್ಲಿ ಯಾವ್ಯಾವ ಹೋರಾಟ ನಡೆಯುತ್ತಲ್ಲ ಅವೆಲ್ಲ ಇಲ್ಲೇ ನಡೆದಿರೋದು. ಹಾಗೆ ಕಾಶ್ಮೀರ್ ಇಸ್ ಇನ್ಫೇಮಸ್ ಫಾರ್ ಸ್ಟೋನ್ ಪೆಲ್ಟಿಂಗ್, ಕಲ್ಲುಗಳನ್ನು ಹೊಡೆಯೋದು, ದುಡ್ಡಿಸ್ಕೊಂಡು ಎಲ್ಲ ಕಡೆ ಕಲ್ಲು ಹೊಡೆಯೋದು ಮಾಡ್ತಾಯಿದ್ರಲ್ಲ ಮಿಲ್ಟ್ರಿ ಮೇಲೆ ಮತ್ತು ಬೇರೆ ಬೇರೆ ಕಡೆ ಜಾಗದ ಮೇಲೆ. ಸೊ ಅದಕ್ಕೂ ಕೂಡ ಈ ಒಂದು ಜಾಗ ಫೇಮಸ್ಸು. ಈ ಜಾಗದಲ್ಲಿ ಸಿಕ್ಕಾಪಟ್ಟೆ ಸ್ಟೋನ್ ಪೆಲ್ಟಿಂಗು, ದೊಡ್ಡ ದೊಡ್ಡ ಪ್ರೊಟೆಸ್ಟ್ಗಳು, ಸಾಕಷ್ಟು ಐತಿಹಾಸಿಕ ನಿರ್ಧಾರಗಳು ಇಲ್ಲಿ ನಡೆದಿವೆ. ಇಲ್ಲಿ ನಡೆಯುವಂತಹ ಪ್ರತಿಯೊಂದು ವಿಷಯ ಕೂಡ ಡೆಲ್ಲಿಗೆ ತಲುಪುತ್ತೆ ಅಂತ ಹೇಳ್ತಾರೆ. ಹಾಗೆ ಇನ್ನು ಸಾಕಷ್ಟು ಹೈದರ್ ಅನ್ನೋ ಪಿಕ್ಚರ್ ಶೂಟಿಂಗ್ ಕೂಡ ಶಾಹಿದ್ ಕಪೂರ್ ಅವ್ರದ್ದು ಇದೇ ಜಾಗದಲ್ಲಿ ನಡೆದಿರೋದು ಅಂತ ಗೊತ್ತಾಯಿತು.
ಹಾಗೆ ಇಲ್ಲಿ ನೋಡ್ಬೋದು ನೀವು ಹೆಂಗಿದೆ ಅಂತ ವಾತಾವರಣ. ಎಲ್ಲ ಕಡೆ CRPF ಸೆಕ್ಯೂರಿಟಿ ಇದೆ, ಎಲ್ಲರೂ ಇಂಡಿಯನ್ ಮಿಲಿಟ್ರಿ ತುಂಬಾ ಆ್ಯಕ್ಟಿವ್ ಆಗಿದೆ ಈ ಜಾಗದಲ್ಲಿ. ಇಲ್ಲಿ ಮಧ್ಯ ನಮ್ಮ ಭಾರತದ ಧ್ವಜವನ್ನು ಈ ಒಂದು ಕ್ಲಾಕ್ ಮೇಲೆ ಹಾಕುವಂತಹ ಪ್ರಯತ್ನ ಮಾಡಲಾಗಿದೆ. ಆಮೇಲೆ ಎಲ್ಲಿ ನೋಡಿದ್ರು ನೀವು ನೋಡ್ಬೋದು ಇಲ್ಲಿ ಎಲ್ಲ ಲೈಟ್ಸ್ಗಳಲ್ಲೂ ಭಾರತದ ಬಾವುಟವನ್ನು ಹಾಕುವಂತಹ ಪ್ರಯತ್ನ ಮಾಡಿದ್ದಾರೆ. ಏಕೆಂದರೆ ಇಲ್ಲಿ ಸಾಕಷ್ಟು ಒಂದು ಸಮಯದಲ್ಲಿ ಪಾಕಿಸ್ತಾನ್ ದೇಶದ ಫ್ಲ್ಯಾಗನ್ನು ಏರಿಸಿ ಗಲಾಟೆ ಮಾಡಲಾಗ್ತಾಯಿತ್ತು. ಅಂದರೆ ಇದು ನಮ್ಮ ಭಾರತ ದೇಶದಲ್ಲ, ಕಾಶ್ಮೀರ ಇದು ಪಾಕಿಸ್ತಾನಕ್ಕೆ ಸೇರುತ್ತೆ ಅನ್ನೋ ಒಂದು ಕೆಟ್ಟ ಅಟ್ಟಹಾಸದೊಂದಿಗೆ ಕೆಲವು ಜನಗಳು ಇಲ್ಲಿ ಮೆರೀತಾ ಇದ್ದರು. ಅದನ್ನೆಲ್ಲ ಮಟ್ಟ ಹಾಕಿ ಭಾರತ ದೇಶದ ಸೈನ್ಯ ಹಾಗೆ ಸರ್ಕಾರ ಈಗ ಸಂಪೂರ್ಣ ಕಂಟ್ರೋಲ್ ತೊಗೊಂಡು, ಅದಾದಮೇಲೆ ನಿಮಗೆಲ್ಲ ಗೊತ್ತು ಆರ್ಟಿಕಲ್ 370 ಅಬಾಲಿಷ್ ಮಾಡಿ, ಆಮೇಲೆ ಜಮ್ಮು ಕಾಶ್ಮೀರನ ಮತ್ತು ಲೇ ಲಡಾಖನ್ನು ಯೂನಿಯನ್ ಟೆರಿಟರಿ ಮಾಡಿ ಡೆವಲಪ್ ಮಾಡುವಂತಹ ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನೂ ಸಾಕಷ್ಟು ಮಾಡೋದಿದೆ, ಏಕೆಂದರೆ ಅಷ್ಟು ಸುಲಭ ಅಲ್ಲ. ಅದೇ ಹೇಳ್ತಾರಲ್ಲ, ಕಸದ ಬುಟ್ಟಿ ತುಂಬಿದ್ದಾಗ ಹೊಸದಾಗಿ ಬಂದವನು ಫಸ್ಟು ಆ ಕಸದ ಬುಟ್ಟಿನ ಖಾಲಿ ಮಾಡಿ ಕ್ಲೀನ್ ಮಾಡಬೇಕು, ಅದಾದಮೇಲೆ ಏನೋ ಹೊಸದು ಮಾಡೋಕ್ಕಾಗತ್ತೆ ಅಂತ ಆ ಥರ. ಬಟ್ ಸಾಕಷ್ಟು ಡೆವಲಪ್ಮೆಂಟ್ನ ನೀವು ನೋಡ್ಬೋದು. ಅದು ರಸ್ತೆಗಳಲ್ಲಿ ಆಗ್ಬೋದು ಅಥವಾ ಅಂಗಡಿ ಮುಂಗಟ್ಟಿನಲ್ಲಿ ಆಗ್ಬೋದು, ಪ್ರತಿಯೊಂದು ವಿಷಯದಲ್ಲೂ ಸಾಕಷ್ಟು ಡೆವಲಪ್ಮೆಂಟನ್ನು ನೀವು ಖಂಡಿತ ಎಲ್ಲ ಕಡೆಯೂ ಕಾಣ್ಬೋದು. ಬಹಳ ಖುಷಿಯ ವಿಚಾರ. ಅದಾದಮೇಲೆ ಎಲ್ಲ ಕಡೆ ಕ್ಲೆನ್ಲಿನೆಸ್ಗೂ ಕೂಡ ಬಹಳ ಮಹತ್ವ ಕೊಡ್ತಾ ಇದ್ದಾರೆ. ಖುಷಿ ಆಗ್ತದೆ ಈ ಜಾಗಕ್ಕೆ ಬಂದು, ಈ ಒಂದು ಐತಿಹಾಸಿಕ ಜಾಗದಲ್ಲಿ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ನಿಂತು ಅನುಭವಿಸ್ತಾ ಇರೋದು ಸಖತ್ ಖುಷಿ ಇದೆ. ಬನ್ನಿ ಹಾಗೆ ಒಂಚೂರು ಹತ್ರ ಹೋಗಿ ಏನೇನು ನಡೀತಾ ಇದೆ ಇಲ್ಲಿ ಪ್ರತಿಯೊಂದು ತೋರಿಸ್ತೀನಿ. ಸಾಕಷ್ಟು ಜನ ಫೋಟೋ ಶೂಟ್ ಮಾಡಿಸ್ತಾ ಇದ್ದಾರೆ, ಇದು ನೋಡ್ಬೋದು ನೀವು. ಸಖತ್ತಾಗಿದೆ ಈ ಜಾಗ. ಈ ಒಂದು ಅದ್ಭುತವಾದ ಜಾಗದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ ಜೈ ಕರ್ನಾಟಕ ಮಾತೆ, ಜೈ ಹಿಂದ್. ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ರಿಪೋರ್ಟಿಂಗ್ ಫ್ರಮ್ ಲಾಲ್ ಚೌಕ್, ಜಮ್ಮು ಆ್ಯಂಡ್ ಕಾಶ್ಮೀರ್, ಶ್ರೀನಗರ್.